ಓಂ ಶಾಂತಿ. ಸಾಕಾರಮೂರ್ತಿ. ಇಂದಿನ ಡೇಟು 12/7/24. मीठे बच्चे, तुम्हें साहिब जादे सो ಶಹಜಾದೆ ಬನ್ನ ಹೈ. ಬಾಬಾ ಅಂತಾರೆ, ಮದರಾದ ಮಕ್ಕಳೇ, ತಾವು ಭಗವಂತನ ಮಾಲೀಕನ ಮಕ್ಕಳಿಂದ ರಾಜಕುಮಾರರಾಗಬೇಕು. इसलिए याद की यात्रा से अपना विक्रम को भस्म करो. ಅದಕ್ಕೋಸ್ಕರ ನೆನಪಿನ ಯಾತ್ರೆಯಿಂದ ನಿಮ್ಮ ವಿಕರ್ಮಗಳನ್ನು ಭಸ್ಮ ಮಾಡಿ. ಪ್ರಶ್ನೆ, किस एक विधि से तुम्हारे सब दुख दूर हो जाते. ಯಾವ ಒಂದು ವಿಧಿಯಿಂದ ತಮ್ಮ ಎಲ್ಲ ದುಃಖಗಳು ದೂರ ಆಗುತ್ತೆ. ಉತ್ತರ ಆಗಿದೆ, जब तुम अपनी नजर बाबा की नजर से मिलाते हो तो नजर मिलाने से तुम्हारे सब दुख दूर हो जाते. ಯಾವಾಗ ತಾವು ತಮ್ಮ ದೃಷ್ಟಿಯನ್ನ ಬಾಬೂರ ದೃಷ್ಟಿಯ ಜೊತೆಗೆ ಮಿಲನವನ್ನ ಮಾಡ್ತೀರಾ, ಮಿಲನದಿಂದ ತಮ್ಮ ಎಲ್ಲ ದುಃಖಗಳು ದೂರ ಆಗುತ್ತೆ. क्योंकि अपने को आत्मा समझकर बाबा को याद करने से सब पाप कट जाए. ಯಾಕೆಂದರೆ ನಮ್ಮನ್ನ ನಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡೋದ್ರಿಂದ ಎಲ್ಲ ಪಾಪಗಳು ಕಟ್ಟಾಗತ್ತೆ. यही है तुम्हारी याद की यात्रा. तुम देह के सब धर्म छोड़ बाबा को याद करते हो. ಇದೇ ತಮ್ಮ ನೆನಪಿನ ಯಾತ್ರೆಯಾಗಿದೆ. ದೇಹದ ಎಲ್ಲ ಧರ್ಮವನ್ನ ಬಿಟ್ಟು ತಂದೆಯನ್ನ ನೆನಪು ಮಾಡ್ತೀರಾ. जिससे आत्मा सतो प्रधान बन जाती तुम सुख धाम के मालिक बन जाते. ಇದರಿಂದ ಆತ್ಮ ಸತೋ ಪ್ರಧಾನ ಆಗತ್ತೆ, ತಾವು ಸುಖಧಾಮದ ಮಾಲೀಕರಾಗ್ತೀರಾ. ಪ್ರಶ್ನೆಯಾಗಿದೆ, शिव भगवान वाच, अपने को आत्मा समझकर बैठो. बाप फरमाते हैं, शिव भगवान वाच माना शिव समझाते हैं. ಶಿವ ಭಗವಂತನ ಮಹಾವಾಕ್ಯ. ತಮ್ಮನ್ನ ತಾವು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ. ಬಾಬೋರ ಆಜ್ಞೆಯಾಗಿದೆ. ಶಿವ ಭಗವಂತನ ಮಹಾವಾಕ್ಯ ಅಂದರೆ ಶಿವ ಬಾಬೋರು ತಿಳಿಸ್ತಾ ಇದ್ದಾರೆ. बच्चे अपने को आत्मा समझकर बैठो क्योंकि तुम सब ब्रदर्स हो. ಮಕ್ಕಳೇ, ನಿಮ್ಮನ್ನ ನೀವು ಆತ್ಮ ಅಂತ ತಿಳ್ಕೊಂಡು ಕೂತ್ಕೊಳ್ಳಿ, ಯಾಕೆಂದರೆ ನೀವೆಲ್ಲರೂ ಸಹೋದರರಾಗಿದ್ದೀರಾ. एक ही बाप के बच्चे हो, एक ही बाप से वर्षा लेना है. ओ बहू, जैसे 5000 वर्ष पहले बाबा से वर्षा लिया था. ಒಬ್ಬ ತಂದೆಯ ಮಕ್ಕಳಾಗಿದ್ದೀರಾ. ಒಬ್ಬ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು. ಯಾವ ರೀತಿ 5000 ವರ್ಷದ ಹಿಂದೆ ತಂದೆಯಿಂದ ಆಸ್ತಿ ಪಡೆದ್ರೋ ಅದೇ ರೀತಿ. आदि सनातन देवी देवताओं की राजधानी में थे. बाप बैठ समझाते हैं, तुम सूर्यवंशी अर्थात विश्व के मालिक कैसे बने. ಆದಿ ಸನಾತನ ದೇವಿ ದೇವತೆಗಳ ರಾಜಧಾನಿಯಲ್ಲಿ ಇದ್ದರು. ಬಾಬಾ ಕುತ್ಕೊಂಡು ತಿಳಿಸ್ತಾರೆ, ನೀವೇ ಸೂರ್ಯವಂಶಿ ಅಂದರೆ ವಿಶ್ವದ ಮಾಲೀಕರು ಯಾವ ರೀತಿ ಆಗ್ತೀರಾ. मुझ अपने बाप को याद करो, तुम सब आत्माई बाई बाई हो. ऊंचते ऊंच भगवान एक ही. ನನ್ನ ತಂದೆಯನ್ನ ನೆನಪು ಮಾಡಿ, ತಾವೆಲ್ಲ ಆತ್ಮಗಳು ಸಹೋದರ ಸಹೋದರ ಆಗಿದ್ದೀರಿ. ಶ್ರೇಷ್ಠಕ್ಕಿಂತ ಶ್ರೇಷ್ಠ ಭಗವಂತ ಒಬ್ಬರೇ ಆಗಿದ್ದಾರಲ್ಲ. वो सच्चे साहिब के बच्चे शहजादे हैं. ये बाबा बैठ समझाते हैं, उनकी श्रीमत पर बुद्धि का योग लगाने से तुम्हारे पाप कट जाए. ಆ ಸತ್ಯವಾದ ಮಾಲೀಕನ ಮಕ್ಕಳು ನೀವು ಸಹ ರಾಜಕುಮಾರರಾಗ್ತೀರಾ. ಬಾಬಾ ಕುತ್ಕೊಂಡು ತಿಳಿಸಿದರೆ ನಿಮ್ಮ ಶ್ರೀಮತದಂತೆ ಬುದ್ಧಿಯೋಗವನ್ನು ಇಡಿ, ನಿಮ್ಮ ಪಾಪಗಳು ಕಟ್ಟಾಗತ್ತೆ. जब दुख दूर हो जाएंगे, बाबा से जब हमारी आंखें मिलती तब सब दुख दूर हो जाए. ಎಲ್ಲ ದುಃಖನೂ ದೂರ ಆಗತ್ತೆ. ಯಾವಾಗ ತಂದೆಯ ಜೊತೆ ನಮ್ಮ ದೃಷ್ಟಿಯ ಮಿಲನ ಆಗತ್ತೆ, ಆಗ ಎಲ್ಲ ದುಃಖನೂ ದೂರ ಆಗತ್ತೆ. आंखें मिलाने का अर्थ समझाते, अपने को आत्मा समझ बाबा को याद करो. ये है याद की याद. ದೃಷ್ಟಿಯ ಮಿಲನದ ಅರ್ಥವನ್ನ ತಿಳಿಸಿದರೆ, ತಮ್ಮನ್ನ ತಾವು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪು ಮಾಡಿ, ಇದಾಗಿದೆ ನೆನಪಿನ ಯಾತ್ರೆ. इसको योग अग्नि भी कहा जाता. इस योग अग्नि से तुम्हारे जो जन्म जन्मांतर के पाप है वो भस्म हो जाए.
ಇದಕ್ಕೆ ಯೋಗ ಅಗ್ನಿ ಅಂತ ಹೇಳಲಾಗುತ್ತೆ. ಈ ಯೋಗ ಅಗ್ನಿಯಿಂದ ತಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಭಸ್ಮ ಆಗ್ಬಿಡುತ್ತೆ. ये है ही दुखधाम सभी नरकवासी हैं, तुमने बहुत पाप किए, इसको कहा जाता रावण राज. ಇದಾಗಿದೆ ದುಃಖಧಾಮ. ಎಲ್ಲರೂ ನರಕವಾಸಿಗಳು. ತಾವು ಬಹಳಷ್ಟು ಪಾಪ ಮಾಡಿದ್ದೀರಾ, ಇದಕ್ಕೆ ಹೇಳಲಾಗತ್ತೆ ರಾವಣ ರಾಜ್ಯ ಅಂತ. सत्युग को कहा जाता रामराज, तुम ऐसे समझा सकते हो, बल कितना भी बड़ी सभा बैठे हो, भाषण करने में अर्चा तोड़े ही. ಸತ್ಯುಗಕ್ಕೆ ಹೇಳಲಾಗತ್ತೆ ರಾಮರಾಜ್ಯ. ಈ ರೀತಿ ತಾವು ತಿಳಿಸ್ಕೊಡ್ಬೋದು. ಬಲೆ ಎಷ್ಟೇ ದೊಡ್ಡ ಸಭೆ ಕೂತಿರ್ಬೋದು, ಭಾಷಣ ಮಾಡಕ್ಕೆ ಏನು ತೊಂದರೆ ಇಲ್ವಲ್ಲ. ತುಮ್ ತೋ ಭಗವಾನ್ ವಾಜ್ ಕೇಳ್ತೇ रहते हो, शिव भगवान वाज, हम सब आत्माएं उनके संतान है ब्रदर्स. ತಾವು ಭಗವಂತನ ಮಹಾವಾಕ್ಯ ಅಂತೀರ. ಶಿವ ಭಗವಂತನ ಮಹಾವಾಕ್ಯ ನಮ್ಮೆಲ್ಲ ಆತ್ಮಗಳಿಗೆ ಅವರ ಸಂತಾನ, ನಾವು ಸಹೋದರ ಆಗಿ. बाकी श्री कृष्ण के कोई संतान थे ऐसे नहीं कहेंगे, ना इतनी रानियां थी. ಬಾಕಿ ಶ್ರೀಕೃಷ್ಣನಿಗೆ ಸಂತಾನ ಇದ್ದರು ಅಂತ ಈ ರೀತಿ ಹೇಳಕ್ಕಾಗಲ್ಲ. ಅಷ್ಟೊಂದು ರಾಣಿಗಳು ಇರಲಿಲ್ಲ. ಶ್ರೀಕೃಷ್ಣ का तो जब स्वयंवर होता नाम ही बदल जाता है, हाँ ऐसे कहेंगे लक्ष्मी नारायण के बच्चे. ಶ್ರೀಕೃಷ್ಣನಿಗೆ ಯಾವಾಗ ಸ್ವಯಂವರ ಆಗತ್ತೆ ಆಗ ಹೆಸರೇ ಪರಿವರ್ತನೆ ಆಗ್ಬಿಡುತ್ತೆ. ಹಾ, ಈ ರೀತಿ ಅನ್ಬೋದು ಲಕ್ಷ್ಮೀ ನಾರಾಯಣ ಸಂತಾನ. राधे कृष्ण ही स्वयंवर के बाद लक्ष्मी नारायण बनते, तब एक बच्चा होता, फिर उनकी डायनास्टी चलती. ರಾಧಾ ಕೃಷ್ಣರೇ ಸ್ವಯಂವರದ ನಂತರ ಲಕ್ಷ್ಮೀ ನಾರಾಯಣ ಆಗ್ತಾರೆ. ಆಗ ಒಂದು ಸಂತಾನ ಆಗತ್ತೆ. ನಂತರ ಅವರ ರಾಜಧಾನಿ ನಡೆಯುತ್ತೆ. तुम बच्चों को अब मामी कम याद करना, देह के सब धर्म छोड़ बाबा को याद करो तो तुम्हारे सब पाप कट जाए. ತಾವು ಮಕ್ಕಳು ನನ್ನ ಒಬ್ಬನನ್ನ ನೆನಪು ಮಾಡಿ, ದೇಹದ ಎಲ್ಲಾ ಧರ್ಮವನ್ನ ಬಿಟ್ಟು ತಂದೆಯನ್ನ ನೆನಪು ಮಾಡಿ, ಆಗ ನಿಮ್ಮ ಎಲ್ಲ ಪಾಪಗಳು ಕಟ್ಟಾಗುತ್ತೆ. सतो प्रधान बन स्वर्ग में जाएंगे, स्वर्ग में कोई दुख होता नहीं, नरक में अथाह दुख है. ಸತೋ ಪ್ರಧಾನರಾಗಿ ಸ್ವರ್ಗಕ್ಕೆ ಹೋಗ್ತೀರ. ಸ್ವರ್ಗದಲ್ಲಿ ಎಂಥದೇ ದುಃಖ ಇರುವುದಿಲ್ಲ, ನರಕದಲ್ಲಿ ಬಹಳಷ್ಟು ದುಃಖ ಇರುತ್ತೆ. सुख का नाम निशान नहीं, ऐसे युक्ति से बताना चाहिए. शिव भगवान वाच, ए बच्चों, इस समय तुम आत्माएं पतित हो, अब पावन कैसे बने? मुझे बुलाते हैं, ए पतित पावन आओ. ಸುಖದ ಹೆಸರು ಚಿಹ್ನೆನೇ ಇಲ್ಲ. ಈ ರೀತಿ ಯುಕ್ತಿಯಿಂದ ತಿಳಿಸಲಾಗುತ್ತೆ. ಶಿವ ಭಗವಂತನ ಮಹಾವಾಕ್ಯ, ಈ ಮಕ್ಕಳೇ, ಈ ಸಮಯದಲ್ಲಿ ತಾವು ಆತ್ಮಗಳು ಪತಿತರಾಗಿದ್ದೀರ. ಇವಾಗ ಪಾವನ ಯಾವ ರೀತಿ ಆಗೋದು? ಮುझे बुलाते हैं, हे पतित पावन आओ, पावन होते सतयुग में, पतित होते कलियुग में. ನನ್ನ ಕರೀತಾರೆ, ಏ ಪತಿತ ಪಾವನ ಬನ್ನಿ. ಪಾವನ ಆಗಿರೋದು ಸತ್ಯುಗದಲ್ಲಿ, ಪತಿತರಿರೋದು ಕಲಿಯುಗದಲ್ಲಿ. कलयुग के बाद फिर सतयुग जरूर बनना है, नई दुनिया की स्थापना, पुरानी दुनिया का विनाश होता. ಕಲಿಯುಗದ ನಂತರ ಸತ್ಯುಗ ಆಗಲೇಬೇಕು. ಹೊಸ ಪ್ರಪಂಚದ ಸ್ಥಾಪನೆ, ಹಳಿ ಪ್ರಪಂಚದ ವಿನಾಶ ಆಗುತ್ತೆ. गायन में है ब्रह्मा द्वारा स्थापना, हम ब्रह्म कुमार कुमारिया अडॉप्टेड चिल्ड्रन है, हम है ब्राह्मण चोटी. विराट रूप भी है ना, पहले ब्राह्मण जरूर बनना पड़े. ಗಾಯನ ಇದೆ ಬ್ರಹ್ಮನ ಮುಖಾಂತರ ಸ್ಥಾಪನೆ. ನಾವು ಬ್ರಹ್ಮ ಕುಮಾರಿಯರು ದತ್ತು ಮಕ್ಕಳಾಗಿದ್ದೀವಿ. ನಾವು ಬ್ರಾಹ್ಮಣರು ಜುಟ್ಟಾಗಿದ್ದೀವಿ. ವಿರಾಟ ರೂಪನು ಇದೆಯಲ್ಲ, ಮೊಟ್ಟ ಮೊದಲು ಬ್ರಾಹ್ಮಣ ಖಂಡಿತ ಆಗಲೇಬೇಕಾಗಿದೆ. ब्रह्मा में ब्राह्मण है, देवताएं है, सतयुग में सदा सुख है, दुख का नाम नहीं. ಬ್ರಹ್ಮನು ಸಹ ಬ್ರಾಹ್ಮಣರೇ, ದೇವತೆಗಳು ಸತ್ಯುಗದಲ್ಲಿ ಇರ್ತಾರೆ, ಸತ್ಯುಗದಲ್ಲಿ ಸದಾ ಸುಖ ಇರುತ್ತೆ, ದುಃಖದ ಹೆಸರೇ ಇರೋದಿಲ್ಲ.
कलयुग में अपरम अपार दुख है, सब दुखी है, ऐसा कोई नहीं होगा जिसको दुख ना हो. ಕಲಿಯುಗದಲ್ಲಿ ಅಪರಂ ಅಪಾರ ದುಃಖ ಇದೆ, ಎಲ್ಲರೂ ದುಃಖಿಗಳಾಗಿದ್ದಾರೆ. ಆ ರೀತಿ ಯಾರೂ ಇರೋದಿಲ್ಲ, ಅವರಿಗೆ ದುಃಖನೇ ಇಲ್ಲವೇನೋ ಅನ್ನೋ ರೀತಿ. ये है रावण राज, ये रावण भारत का नंबर 1 दुश्मन है और एक में 5 विकार है. ಇದಾಗಿದೆ ರಾವಣ ರಾಜ್ಯ. ಈ ರಾವಣ ಭಾರತದಲ್ಲಿ ನಂಬರ್ 1 ದುಶ್ಮನ್ ಆಗಿದ್ದಾನೆ. ಪ್ರತಿಯೊಬ್ಬರಲ್ಲೂ 5 ವಿಕಾರಗಳಿವೆ. सतयुग में कोई विकार नहीं होते, वो है पवित्र गृहस्थ धर्म. ಸತ್ಯುಗದಲ್ಲಿ ಎಂಥದೇ ವಿಕಾರ ಇರೋದೇ ಇಲ್ಲ, ಅದಾಗಿದೆ ಪವಿತ್ರ ಗೃಹಸ್ಥ ಧರ್ಮ. अभी तो दुख के पहाड़ गिरे हुए हैं और भी गिरने हैं, ये इतने बॉम्ब्स आदि बनाते रहते रखने के लिए थोड़े ही. ಈಗ ಎಷ್ಟೊಂದು ದುಃಖದ ಬೆಟ್ಟ ಬೀಳಬೇಕಾಗಿದೆ, ಇನ್ನೂ ಬೀಳುತ್ತೆ. ಇಷ್ಟೆಲ್ಲ ಬಾಂಬ್ಸ್ ತಯಾರು ಮಾಡಿದರೆ ಅದೆಲ್ಲ ಇಡೋದಿಕ್ಕೆ ಮಾಡಿದರೇನು. ಬಹುತ್ ರಿಫೈನ್ ಕರ್ ರಹೆ ಹೇ, ಫಿರ್ ರಿಫೈನ್ ಹೋಂಗೆ, ಫಿರ್ ಫೈನಲ್ ಹೋಂಗಾ. ಬಹಳಷ್ಟು ರಿಫೈನ್ ಮಾಡ್ತಾ ಇರ್ತಾರೆ, ರಿಹರ್ಸಲ್ ಆದ ಮೇಲೆ ಫೈನಲ್ ಆಗತ್ತೆ. अभी समय बहुत थोड़ा है, ड्रामा तो अपने समय पर पूरा होता, पहले पहले शिव बाबा का ज्ञान होना चाहिए. ಈಗಂತೂ ಸಮಯ ಬಹಳ ಕಡಿಮೆ ಇದೆ, ಡ್ರಾಮಾ ಅಂತೂ ತನ್ನ ಸಮಯದಲ್ಲಿ ಪೂರ್ತಿಯಾಗತ್ತೆ. ಮೊಟ್ಟ ಮೊದಲು ಶಿವಬಾಬುವರ ಜ್ಞಾನ ಇರಬೇಕಲ್ಲ. कुछ भी भाषण आदि शुरू करते हो तो हमेशा पहले पहले कहना है शिवाय नमः, क्योंकि शिव बाबा की जो महिमा है वो और कोई की हो नहीं सकती. ಎಲ್ಲಾದರೂ ಭಾಷಣ ಆರಂಭ ಮಾಡುವ ಮೊದಲು ಮೊಟ್ಟ ಮೊದಲು ಅನ್ಬೇಕು ಶಿವಾಯ ನಮಃ ಅಂತ. ಯಾಕೆಂದರೆ ಶಿವಬಾಬಾವರ ಮಹಿಮೆಯ ರೀತಿ ಬೇರೆ ಯಾರ ಮಹಿಮೆನೂ ಇಲ್ಲ. शिव जयंती ही हीरे तुल्य है, श्री कृष्ण के चरित्र आदि कुछ भी नहीं. ಶಿವ ಜಯಂತಿನೇ ವಜ್ರ ಸಮಾನ ಆಗಿದೆ, ಶ್ರೀಕೃಷ್ಣನ ಚರಿತ್ರೆ ಏನೂ ಇಲ್ಲ. सतयुग में तो छोटे बच्चे वे सतो प्रधान ही होते, बच्चों में कोई ಚಂಚಲತಾ ಆದಿ नहीं होती. ಸತ್ಯುಗದಲ್ಲಿ ಸಣ್ಣ ಮಕ್ಕಳು ಸತೋ ಪ್ರಧಾನರಾಗಿರ್ತಾರೆ, ಮಕ್ಕಳಲ್ಲಿ ಎಂಥದೇ ಚಂಚಲತ್ವ ಇರೋದೇ ಇಲ್ಲ. श्री कृष्ण के लिए दिखाते हैं, मक्खन खाते थे, ये करते थे, ये तो महिमा के बदले और ही ग्लानि करते. ಶ್ರೀಕೃಷ್ಣನಿಗೋಸ್ಕರ ತಿಳಿಸ್ತಾರೆ, ಬೆಣ್ಣೆಯನ್ನು ತಿಂತಿದ್ದ, ಅದು ಮಾಡ್ದ, ಇದು ಮಾಡ್ದ ಅಂತ. ಮಹಿಮೆಯ ಬದಲು ನಿಂದನೆಯನ್ನ ಮಾಡಿದ್ದಾರೆ. कितना खुशी में आकर कहते ईश्वर सर्वव्यापी है, तुम्हारे में भी है, मेरे में भी है. ಎಷ್ಟೊಂದು ಖುಷಿಯಲ್ಲಿ ಬಂದು ಅಂತಿರ್ತಾರೆ ಈಶ್ವರ ಸರ್ವವ್ಯಾಪಿ. ನಿಮ್ಮಲ್ಲೂ ಇದ್ದಾರೆ, ನನ್ನಲ್ಲೂ ಇದ್ದಾರೆ. ये बड़ी बारी ग्लानि की है, परंतु तमो प्रधान मनुष्य इन बातों को समझ नहीं सकते. ಇದು ಬಹಳಷ್ಟು ನಿಂದನೆಯನ್ನ ಮಾಡಿದ್ದಾರೆ, ಆದರೆ ತಮೋ ಪ್ರಧಾನ ಮಾನವ ಈ ಮಾತುಗಳನ್ನ ಅರ್ಥ ಮಾಡ್ಕೊಳಲ್ಲ. तो पहले पहले बाबा का परिचय देना चाहिए. वो निराकार बाप है जिसका नाम है कल्याणकारी शिव, सर्व का सद्गति दाता. ಮೊಟ್ಟ ಮೊದಲು ಬಾಬುವರ ಪರಿಚಯವನ್ನು ಕೊಡಬೇಕು. ಅವರು ನಿರಾಕಾರ ತಂದೆಯಾಗಿದ್ದಾರೆ, ಅವರ ಹೆಸರೇ ಆಗಿದೆ ಕಲ್ಯಾಣಕಾರಿ ಶಿವ, ಸರ್ವರ ಸದ್ಗತಿದಾತ ಆಗಿದ್ದಾರೆ. वो निराकार बाप सुख का सागर, शांति का सागर है, और इतना दुख क्यों हुआ, क्योंकि रावण राज. ಅವರು ನಿರಾಕಾರ ತಂದೆ ಸುಖದ ಸಾಗರ ಆಗಿದ್ದಾರೆ, ಶಾಂತಿಯ ಸಾಗರ ಆಗಿದ್ದಾರೆ. ಈಗ ಇಷ್ಟೊಂದು ದುಃಖ ಏನಕ್ಕಿದೆ, ಯಾಕೆಂದರೆ ರಾವಣ ರಾಜ್ಯ ಅಲ್ವಾ. रावण है सबका दुश्मन, उसको मारते भी है परंतु मरता नहीं. यहाँ कोई एक दुख नहीं, अपरम अपार दुख. ರಾವಣ ಎಲ್ಲರ ದುಶ್ಮನ್ ಆಗಿದೆ, ಆತನನ್ನು ಸಾಯಿಸ್ತಾರೆ, ಆದರೆ ಆತ ಸಾಯೋದೇ ಇಲ್ಲ.
ಇಲ್ಲಂತೂ ಯಾರು ಒಬ್ಬರು ದುಃಖದಲ್ಲಿಲ್ಲ. ಒಂದು ದುಃಖನೂ ಅಲ್ಲ, ಅಪರಂ ಅಪಾರ ದುಃಖ ಇದೆ. सतयुग में है अपरम अपार सुख। 5000 वर्ष पहले बेहद के बाप के बच्चे बने थे और वर्षा बाबा से लिया। ಸತ್ಯುಗದಲ್ಲಿ ಅಪರಂ ಅಪಾರ ಸುಖ ಇರುತ್ತೆ. 5000 ವರ್ಷದ ಹಿಂದೆ ಅನಂತವಾದ ತಂದೆಯ ಮಕ್ಕಳಾಗಿದ್ರೆ ಈ ಆಸ್ತಿ ತಂದೆಯಿಂದನೇ ಸಿಗುತ್ತೆ. ಶಿವ ಬಾಬಾ ಆತೆ ಹೇ ಜರೂರ್, ಕುಚ್ ತೋ ಆಕರ್ ಕರ್ತೆ ಹೇ ನಾ, एक्यूरेट करते तब तो महिमा गाई जाती. ಶಿವ ಬಾಬೂರು ಬರೋದು ಖಂಡಿತ, ಬಂದು ಏನೋ ಒಂದು ಮಾಡ್ತಾರಲ್ಲ, ಕರೆಕ್ಟಾಗಿ ಅವರ ಮಹಿಮೆಯ ಗಾಯನನೂ ಇದೆ. ಶಿವರಾತ್ರಿ कहते फिर भी श्री कृष्ण की रात्रि, अब शिवरात्रि श्री कृष्ण की रात्रि को भी समझना चाहिए. ಶಿವನ ರಾತ್ರಿ ಅಂತ ನಂತರ ಶ್ರೀಕೃಷ್ಣ ರಾತ್ರಿ. ಯಾವಾಗ ಶಿವರಾತ್ರಿ ಮತ್ತೆ ಶ್ರೀಕೃಷ್ಣನ ರಾತ್ರಿಯನ್ನು ತಿಳಿಸ್ಬೇಕಲ್ಲ. शिव तो आते ही बेहद की रात में, श्री कृष्ण का जन्म अमृत वेला होती ना की रात्रि को. ಶಿವ ಬರೋದೇ ಅನಂತವಾದ ರಾತ್ರಿಯಲ್ಲಿ. ಶ್ರೀಕೃಷ್ಣನ ಜನ್ಮ ಅಮೃತ ವೇಳೆಯಲ್ಲಿ ಆಗುತ್ತೆ, ರಾತ್ರಿಯಲ್ಲಿ ಅಲ್ಲ. शिव की रात्रि मनाते परंतु उनकी कोई तिथि तारीख नहीं. श्री कृष्ण का जन्म होता है अमृत ವೇಳೆ. ಶಿವನ ರಾತ್ರಿಯನ್ನ ಆಚರಣೆ ಮಾಡ್ತಾರೆ, ಆದರೆ ಅವರ ತಿಥಿ ತಾರೀಖು ಗೊತ್ತಿಲ್ಲ. ಶ್ರೀಕೃಷ್ಣನ ಜನ್ಮ ಆಗತ್ತೆ ಅಮೃತ ವೇಳೆ. अमृत वेला सबसे शुभ मुहूर्त माना जाता. वो लोग श्री कृष्ण का जन्म 12 बजे मनाते, परंतु वो प्रभात तो हुई नहीं. ಅಮೃತ ವೇಳೆ ಎಲ್ಲದಕ್ಕಿಂತ ಶುಭ ಮುಹೂರ್ತ ಅಂತ ಒಪ್ಕೊಳ್ಳಾಗತ್ತೆ. ಅಲ್ಲಿ ಜನ ಶ್ರೀಕೃಷ್ಣನ ಜನ್ಮವನ್ನ 12 ಗಂಟೆಯ ನಂತರ ಮಾಡ್ತಾರೆ, ಆದರೆ ಅದರ ಪ್ರಭಾವ ಇರೋದೇ ಇಲ್ಲ. ಅಂದರೆ ಅದು ಬೆಳಗ್ಗೆ ಅಂತೂ ಅಲ್ಲವೇ ಅಲ್ವಲ್ಲ. प्रभात सवेरे 2-3 बजे को कहा जाता, जबकि सिमरन भी कर सके. ऐसे थोड़े ही 12 बजे विकार से उठकर कोई भगवान का नाम भी लेते होंगे? बिल्कुल नहीं. ಬೆಳಗ್ಗೆ 2-3 ಗಂಟೆಗೆ ಹೇಳಲಾಗತ್ತೆ. ಯಾವಾಗ ಮಾನವ ಎದ್ದು ಚಿಂತನೆಯನ್ನು ಮಾಡಬೇಕಲ್ಲ, 12 ಗಂಟೆಗೆ ವಿಕಾರದಿಂದ ಎದ್ದು ಚಿಂತನೆಯನ್ನ ಮಾಡಕ್ ಸಾಧ್ಯನಾ? अमृत वेले 12 बजे को नहीं कहा जाता, उस समय तो मनुष्य पति गंदे होते. ಅಮೃತ ವೇಳೆ 12 ಗಂಟೆಗೆ ಹೇಳಕ್ಕಾಗಲ್ಲ. ಆ ಸಮಯದಲ್ಲಿ ಮಾನವ ಪತಿತ ಕೊಳಕಾಗಿರ್ತಾನೆ. वायुमंडल ही सारा खराब होता, अनाड़ी 2:30 बजे थोड़े ही कोई उठता है. 3-4 बजे का समय अमृत ವೇಳೆ. ವಾಯುಮಂಡಲನೇ ಕೊಳಕಾಗಿ ಇರುತ್ತೆ. 1:00 ಯಾರಾದರೂ ಎದ್ದು ಕುತ್ಕೊಂತಾರ? 3-4 ಗಂಟೆಯ ಸಮಯಕ್ಕೆ ಅಮೃತ ವೇಳೆ ಅಂತ ತಿಳಿಸಲಾಗುತ್ತೆ. उस समय उठकर मनुष्य भक्ति करते, ये टाइम तो मनुष्यों ने बनाया, परंतु वह कोई समय ही नहीं. ಆ ಸಮಯದಲ್ಲಿ ಎದ್ದು ಮನುಷ್ಯ ಭಕ್ತಿ ಮಾಡ್ತಾರೆ. ಈ ಸಮಯ ಎಲ್ಲ ಮನುಷ್ಯನೇ ಮಾಡಿರೋದು. ಅದೇನು ಆ ರೀತಿ ಸಮಯ ಅಂತೂ ಅಲ್ಲವೇ ಅಲ್ಲ. तो तुम श्री कृष्ण की वेला निकाल सकते हो, शिव की वेला कुछ भी नहीं निकल सकती. ಅಂದ ಮೇಲೆ ತಾವು ಶ್ರೀಕೃಷ್ಣನ ಸಮಯವನ್ನ ತೆಗೆಯಬಹುದು, ಶಿವನ ಸಮಯ ಅನ್ನೋದು ಏನೂ ಇಲ್ಲ. ये तो खुद ही आकर समझाते, तो पहले पहले महिमे बतानी है ಶಿವ ಬಾಬಾ. ಇವರಂತೂ ಸ್ವಯಂವೇ ಬಂದು ತಿಳಿಸಿದರು. ಅಂದ ಮೇಲೆ ಮೊಟ್ಟ ಮೊದಲು ಮಹಿಮೆಯನ್ನು ತಿಳಿಸಬೇಕಾಗಿದೆ ಶಿವ ಬಾಬಾವ್ರದ್ದು. गीत पिछाड़ी में नहीं पहले बजाना चाहिए. शिव बाबा सबसे मीठे बाबा हैं, उनसे बेहद का वर्षा मिलता. ಹಾಡು ಅಂತ್ಯದಲ್ಲಿ ಅಲ್ಲ, ಮೊದಲು ಆರಂಭ ಮಾಡಬೇಕು. ಶಿವ ಬಾಬಾ ಎಲ್ಲರಿಗಿಂತ ಮಧುರವಾದ ತಂದೆಯಾಗಿದ್ದರು. ಅನಂತವಾದ ಆಸ್ತಿ ಅವರಿಂದ ಸಿಗುತ್ತೆ. आज से 5000 वर्ष पहले ये श्री कृष्ण सतयुग का पहला प्रिंस था. ಇವತ್ತಿನ ಹಿಂದೆ 5000 ವರ್ಷದ ಮೊದಲು ಶ್ರೀಕೃಷ್ಣ ಸತ್ಯುಗದ ಮೊದಲನೇ ರಾಜಕುಮಾರ ಆಗಿದ್ದರು.
वहां अपरम अपार सुख थे, अभी भी स्वर्ग का गायन करते रहते। कोई मरता है तो कहते फलाना ಸ್ವರ್ಗ ಗಯ. ಈಗೂ ಸಹ ಆ ಸ್ವರ್ಗದ ಗಾಯನವನ್ನ ಮಾಡ್ತಾ ಇರ್ತಾರೆ. ಯಾರಾದರೂ ಸತ್ರೆ ಅಂತಾರೆ ಇವರು ಸ್ವರ್ಗಕ್ಕೆ ಹೋದ್ರು. ಅರೆ ಅಭಿ ತೋ ನರಕ ಹೈ, ಸ್ವರ್ಗ ಹೋತೋ ಸ್ವರ್ಗ ಮೇ ಪುನರ್ಜನ್ಮ ಲೇ. ಅರೆ ಈಗಂತೂ ನರಕ ಆಗಿದೆ, ಅವರು ಸ್ವರ್ಗದಲ್ಲಿ ಇರೋದಾಗಿದ್ರೆ ಪುನರ್ಜನ್ಮನು ಅಲ್ಲೇ ಪಡಿಬೇಕಲ್ಲ. समझाना चाहिए, हमारे पास तो इतने वर्ष का अनुभव है, वह सिर्फ 15 मिनट में तो नहीं समझा सकते, इसमें तो टाइम चाहिए. ತಿಳಿಸ್ಕೊಡ್ಬೇಕಾಗಿದೆ, ನಮ್ಮ ಹತ್ರ ಇಷ್ಟೊಂದು ವರ್ಷಗಳ ಅನುಭವ ಇದೆ, 15 ನಿಮಿಷದಲ್ಲಿ ತಿಳಿಸಕ್ಕಾಗಲ್ಲ, ಇದಕ್ಕೋಸ್ಕರ ಸಮಯ ಬೇಕು. पहले पहले तो 1 सेकंड की बात सुनाते, बेहद का बाप जो दुख हरता सुख करता है उनका ಪರಿಚಯ ದೇ. ಮೊಟ್ಟ ಮೊದಲು 1 ಸೆಕೆಂಡಿನ ಮಾತನ್ನು ತಿಳಿಸಿ. ಅನಂತವಾದ ತಂದೆ ಯಾರು ದುಃಖ ಹರ್ತ ಸುಖ ಕರ್ತ ಆಗಿದ್ದಾರೆ ಅವರ ಪರಿಚಯವನ್ನ ಕೊಡ್ತೇವೆ. वो हम सब आत्माओं का बाप है, हम बीके सब शिव बाबा के श्रीमत पर चलते. ಅವರು ನಮ್ಮೆಲ್ಲ ಆತ್ಮಗಳಿಗೆ ತಂದೆ ಆಗಿದ್ದಾರೆ, ನಾವೆಲ್ಲ BK's ಶಿವ ಬಾಬುರ ಶ್ರೀಮತದಂತೆ ನಡೀತಾ ಇದ್ದೀವಿ. बाबा कहते तुम सब भाई भाई हो, मैं तुम्हारा बाप हूँ, मैं 5000 वर्ष पहले आया था, तब तो ಶಿವ ಜಯಂತಿ ಮನಾತೆ. ಬಾಬಾ ಅಂತಾರೆ ನೀವೆಲ್ಲ ಸಹೋದರ ಸಹೋದರಾಗಿದೆ, ನಾನು ನಿಮ್ಮ ತಂದೆ ಆಗಿದೆ, ನಾನು 5000 ವರ್ಷದ ಹಿಂದೆನೂ ಬಂದಿದ್ದೆ, ಅದಕ್ಕೆ ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾರೆ. स्वर्ग में कुछ मनाया नहीं जाता, शिव जयंती होती जिसका फिर भक्ति मार्ग में यादगार मनाया जाता है. ಸ್ವರ್ಗದಲ್ಲಿ ಏನೂ ಆಚರಣೆ ಮಾಡೋದೇ ಇಲ್ಲ, ಶಿವ ಜಯಂತಿ ಆಗತ್ತೆ, ಅದರ ನೆನಪಾರ್ಥ ಭಕ್ತಿ ಮಾರ್ಗದಲ್ಲಿ ಆಚರಣೆಯನ್ನು ಮಾಡಲಾಗುತ್ತೆ. ये गीता एपिसोड चल रहा है, नई दुनिया की स्थापना ब्रह्मा द्वारा, पुरानी दुनिया का विनाश शंकर द्वारा. ಈಗ ಗೀತೋಪದೇಶದ ಸಮಯ ನಡೀತಾ ಇದೆ. ಹೊಸ ಪ್ರಪಂಚದ ಸ್ಥಾಪನೆ ಬ್ರಹ್ಮನಿಂದ, ಹಳೆ ಪ್ರಪಂಚದ ವಿನಾಶ ಶಂಕರನಿಂದ. अब इस पुरानी दुनिया का वायुमंडल तो तुम देख रहे हो, इस पति दुनिया का विनाश जरूर होना है, इसलिए कहते पावन दुनिया में ले चलो. ಈಗ ಈ ಹಳೆಯ ಪ್ರಪಂಚದ ವಾಯುಮಂಡಲವನ್ನು ತಾವು ನೋಡ್ತಾ ಇದ್ದೀರಿ. ಈ ಪತಿತ ಪ್ರಪಂಚದ ವಿನಾಶ ಖಂಡಿತ ಆಗಲೇಬೇಕು, ಅದಕ್ಕೋಸ್ಕರ ಹೇಳ್ತಾರೆ ಪಾವನ ಪ್ರಪಂಚದಲ್ಲಿ ಕರ್ಕೊಂಡೋಗಿ. अता दुख है, लड़ाई मौत, विधवापना, जीवघात करना, सतयुग में तो अपार सुखों का राज्य था. ಬಹಳಷ್ಟು ದುಃಖ ಇದೆ, ಜಗಳ, ಮೃತ್ಯು, ವಿಧವೆಗಳಾಗೋದು, ಜೀವಘಾತ ಮಾಡೋದು ಅನೇಕ ಇದೆ. ಸತ್ಯುಗದಲ್ಲಂತೂ ಅಪಾರ ಸುಖದ ರಾಜ್ಯ ಇರುತ್ತೆ. ये एम ऑब्जेक्ट का चित्र तो जरूर वहां ले जाना चाहिए. ये लक्ष्मी नारायण विश्व के मालिक थे, 5000 वर्ष की बात सुनाते इन्होंने कैसे राज्य पाया. ಲಕ್ಷ್ಯದ ಚಿತ್ರವನ್ನ ಖಂಡಿತ ತಗೊಂಡೋಗಿ. ಈ ಲಕ್ಷ್ಮೀ ನಾರಾಯಣ ವಿಶ್ವದ ಮಾಲೀಕರಾಗಿದ್ದರು. 5000 ವರ್ಷದ ಮಾತನ್ನ ತಿಳಿಸಿ ಯಾವ ರೀತಿ ಇವರು ರಾಜ್ಯವನ್ನ ಪಡೆದಿದ್ರು. कौन से कर्म किए जो ये बने, कर्म अकर्म विकर्म की गति ಬಾಬಾ ಸಮझಾತೆ. ಯಾವ ಕರ್ಮವನ್ನ ಮಾಡಿದ್ರು ಅದಕ್ಕೆ ಇವರು ಈ ರೀತಿ ಆಗಿದ್ದಾರೆ. ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನ ತಂದೆ ತಿಳಿಸ್ತಾ ಇದ್ದಾರೆ. सतयुग में कर्म अकर्म होते, यहाँ तो रावण राज्य होने कारण कर्म विकर्म बन जाते, इसलिए इसको पाप आत्माओं की दुनिया कहा जाता. ಸತ್ಯುಗದಲ್ಲಿ ಕರ್ಮ ಅಕರ್ಮವಾಗುತ್ತೆ, ಇಲ್ಲಂತೂ ರಾವಣ ರಾಜ್ಯ ಆಗಿರುವ ಕಾರಣ ಕರ್ಮ ವಿಕರ್ಮ ಆಗುತ್ತೆ, ಅದಕ್ಕೆ ಇದನ್ನ ಪಾಪಾತ್ಮಗಳ ಪ್ರಪಂಚ ಅಂತಾರೆ. लेन देन भी पाप आत्माओं से होता है, पेट में ही बच्चा होता तो सगाई कर देते, कितनी क्रिमिनल दृष्टि है.
ಕೊಡೋದು ತಗೊಳೋದು ಪಾಪಾತ್ಮರ ಜೊತೆಯಲ್ಲೇ ನಡೆಯುತ್ತೆ. ಮಗು ಹೊಟ್ಟೆಯಲ್ಲೇ ಇದ್ದಂಗೆ ಮದುವೆ ಮಾಡಿಬಿಡ್ತಾರೆ. ಎಷ್ಟು ವಿಕಾರಿ ದೃಷ್ಟಿ ಅಲ್ವಾ. यहाँ ಐಹಿ ಕ್ರಿಮಿನಲ್ ಅಸಲ್ಟ್ ಸತ್ಯುಕ್ಕೋ ಕಹಾ ಜಾತಾ ಸಿವಿಲ್ ಲೈಸ್. ಇಲ್ಲಿ ವಿಕಾರಿ ದೃಷ್ಟಿ ಅಂತ ಹೇಳಾಗುತ್ತೆ, ಸತ್ಯುಗಕ್ಕೆ ನಿರ್ವಿಕಾರಿ ಅಂತ ಹೇಳಾಗುತ್ತೆ. यहाँ आंखें बहुत पाप करती वहां कोई पाप नहीं करते. सतयुग से लेकर कलयुग अंत तक हिस्ट्री ज्योग्राफी रिपीट हो. ಇಲ್ಲಿ ಕಣ್ಣುಗಳಿಂದ ಬಹಳಷ್ಟು ಪಾಪವನ್ನ ಮಾಡ್ತಾರೆ, ಅಲ್ಲಿ ಪಾಪನೇ ನಡೆಯಲ್ಲ. ಸತ್ಯುಗದಿಂದ ಕಲಿಯುಗದ ಅಂತ್ಯದವರೆಗೂ ಚರಿತ್ರೆ ಭೂಗೋಳ ಪುನರಾವರ್ತನೆಯಾಗುತ್ತೆ. ಏತೋ ಜಾನನಾ ಚಾಯಿ ದುಃಖದಾಮ್ ಸುಖದಾಮ್ ಕ್ಯೂ ಕಹಾ ಜಾತ. ಇದನ್ನೂ ಸಹ ತಿಳ್ಕೋಬೇಕಾಗಿದೆ, ದುಃಖಧಾಮ ಸುಖಧಾಮ ಅಂತ ಯಾಕೆ ಹೇಳಲಾಗತ್ತೆ. सारा मदार है पतित और पावन होने पर, इसलिए बाबा कहते काम महाशत्रु है, इसको जीतने से तुम जगत जीत बने. ಎಲ್ಲದಕ್ಕೂ ಆಧಾರ ಆಗಿದೆ ಪತಿತರು ಪಾವನರಾಗೋದ್ರಲ್ಲಿ. ಅದಕ್ಕೋಸ್ಕರ ಬಾಬಾ ಅಂತಾರೆ ಕಾಮ ಮಹಾಶತ್ರು ಆಗಿದೆ, ಇದನ್ನ ಗೆದ್ದಾಗ ತಾವು ಜಗತ್ತನ್ನ ಗೆಲ್ತೀರಾ. आधा कल्प पावन दुनिया थी जिसमें श्रेष्ठ देवताएं थे, अब तो भ्रष्टाचारी है. ಅರ್ಧ ಕಲ್ಪ ಪವಿತ್ರ ಪ್ರಪಂಚ ಇತ್ತು, ಅದರಲ್ಲಿ ಶ್ರೇಷ್ಠ ದೇವತೆಗಳಿದ್ರು, ಈಗಂತೂ ಭ್ರಷ್ಟಾಚಾರಿಯಾಗಿದ್ದಾರೆ. एक तरफ कहते भी है वो भ्रष्टाचारी दुनिया, फिर सबको श्री श्री कहते रहते, जो आता वो बोल देते. ಒಂದು ಕಡೆ ಅಂತಾರೆ ಭ್ರಷ್ಟಾಚಾರಿ ಪ್ರಪಂಚ, ನಂತರ ಎಲ್ಲರಿಗೂ ಶ್ರೀ ಶ್ರೀ ಅಂತಿರ್ತಾರೆ, ಏನು ಬರುತ್ತೋ ಅದನ್ನೇ ತಿಳಿಸ್ತಾ ಇರ್ತಾರೆ. ये सब समझना है, अब तो मौत सामने खड़ा. ಇವೆಲ್ಲ ತಿಳ್ಕೋಬೇಕು, ಯಾಕೆಂದರೆ ಈಗಂತೂ ಮೃತ್ಯು ಮುಂದೆ ನಿಂತಿದೆ. बाबा कहते मामी कम याद करो तो पाप कट जाएंगे, तुम सतो प्रधान बन जाएंगे, सुखधाम का मालिक बनेंगे. ತಂದೆ ಅಂತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ, ಆಗ ಪಾಪಗಳೆಲ್ಲ ಕಟ್ಟಾಗತ್ತೆ, ತಾವು ಸತೋ ಪ್ರಧಾನ ಆಗ್ಬಿಡ್ತೀರ, ಸುಖಧಾಮದ ಮಾಲೀಕರಾಗ್ತೀರ. अभी तो है ही दुख, कितना भी वे लोग कॉन्फ्रेंस करे संगठन करे, परंतु इनसे कुछ होता नहीं. ಈಗಂತೂ ದುಃಖನೇ ಆಗಿದೆ. ಅವರಿಷ್ಟೇ ಜನ ಕಾನ್ಫರೆನ್ಸ್ ಮಾಡ್ಬೋದು, ಸಂಘಟನೆ ಮಾಡ್ಬೋದು, ಆದರೆ ಅದರಲ್ಲಿ ಏನೂ ಇಲ್ಲ. सीढ़ी नीचे उतरते ही जाते, बाप अपना कार्य अपने बच्चों द्वारा करा. ಮೆಟ್ಲು ಇಳಿತಾನೇ ಹೋಗ್ತಾರೆ, ತಂದೆ ತನ್ನ ಕಾರ್ಯವನ್ನ ತನ್ನ ಮಕ್ಕಳ ಮುಖಾಂತರ ಮಾಡಿಸ್ಕೊಳ್ತಾರೆ. तुमने पुकारा है पतित पावन आओ, तो मैं अपने समय पर आया हूं. यदा यदाई धर्मस्य, इसका अर्थ भी नहीं जाने. ನೀವು ಕರೀತಿದ್ರಿ ಪತಿತ ಪಾವನ ಬನ್ನಿ, ನಾನು ಬಂದಿದ್ದೀನಿ ನನ್ನ ಸಮಯದ ಅನುಸಾರ. ಯದಾ ಯದಾಯಿ ಧರ್ಮಸ್ಯ ಜ್ಞಾನಿ ಭವತಿ ಭಾರತ, ಇದರ ಅರ್ಥವನ್ನು ತಿಳ್ಕೋಬೇಕು. बुलाते तो है जरूर, खुद पतित है. बाबा कहते रावण ने सबको पतित बनाया, अब मैं पावन बनाने आया हूं. ಕರೀತಾರಲ್ಲ, ಎಲ್ಲರೂ ಸ್ವಯಂ ಪತಿತರಾಗಿಬಿಟ್ಟಿದ್ದಾರೆ. ಬಾಬಾ ಅಂತಾರೆ ರಾವಣ ಎಲ್ಲರನ್ನ ಪತಿತರಾಗಿ ಮಾಡಿದ್ದಾರೆ, ನಾನು ಪಾವನರಾಗಿ ಮಾಡಕ್ಕೆ ಬಂದಿದ್ದೀನಿ. वो पावन दुनिया थी, अब पति दुनिया है. 5 विकार सब में है, अपरम अपार दो. ಅದು ಪಾವನ ಪ್ರಪಂಚ ಆಗಿತ್ತು, ಈಗ ಪತಿತ ಪ್ರಪಂಚ ಆಗಿದೆ. 5 ವಿಕಾರ ಎಲ್ಲರಲ್ಲೂ ಇದೆ, ಅಪರಂ ಅಪಾರ ದುಃಖ. सब तरफ अशांति ही अशांति है. जब तुम बिल्कुल तमो प्रधान पाप आत्मा बन जाते हो, तब मैं आता हूं. जो मुझे सर्वव्यापी कह मेरा अपकार करते हैं, ऐसे ऐसे का भी उपकार करने आते. ಎಲ್ಲ ಕಡೆ ಅಶಾಂತಿನೇ ಅಶಾಂತಿ ಆಗ್ಬಿಡುತ್ತೆ, ಆಗ ಬಿಲ್ಕುಲ್ ತಮೋ ಪ್ರಧಾನ ಪಾಪಾತ್ಮಗಳಾಗ್ತೀರ, ಆಗ ನಾನು ಬರ್ತೀನಿ. ನನ್ನನ್ನು ಸರ್ವವ್ಯಾಪಿ ಅಂತ ಹೇಳಿ ನನ್ನ ಅಪಕಾರವನ್ನು ಮಾಡಿದರು, ಇಂತಿಂತವರ ಮೇಲೆ ನಾನು ಉಪಕಾರವನ್ನ ಮಾಡ್ತೀನಿ. ಮುझे तुम निमंत्रण देते हो कि इस पतित रावण की दुनिया में आओ.
ನನಗೆ ತಾವು ನಿಮಂತ್ರಣ ಕೊಡ್ತೀರಾ, ಈ ಪತಿತ ರಾವಣ ಪ್ರಪಂಚದಲ್ಲಿ ಬನ್ನಿ. पति शरीर में आओ, मुझे ये रथ तो चाहिए ना, पावन रथ तो चाहिए नहीं. ಪತಿತ ಶರೀರದಲ್ಲಿ ಬನ್ನಿ, ನನಗೂ ಶರೀರ ಬೇಕಲ್ಲ, ಪಾವನ ಶರೀರ ಅಂತೂ ಬೇಕಿಲ್ಲ. रावण राज्य में ऐही पतित पावन कोई है नहीं, सब विकार से ही पैदा हो. ರಾವಣ ರಾಜ್ಯದಲ್ಲಿ ಎಲ್ಲರೂ ಪತಿತ, ಪಾವನ ಯಾರೂ ಇಲ್ಲ, ಎಲ್ಲ ವಿಕಾರದಿಂದನೇ ಜನ್ಮವನ್ನು ಪಡೆದರು. ये विशेष वर्ल्ड है, ये वाइसलेस वर्ल्ड है, अब तुम तमो प्रधान से सतो प्रधान कैसे बनेंगे. ಇದು ವಿಕಾರಿ ಪ್ರಪಂಚ ಆಗಿದೆ, ಅದು ನಿರ್ವಿಕಾರಿ ಪ್ರಪಂಚ. ಈಗ ತಾವು ತಮೋ ಪ್ರಧಾನದಿಂದ ಸತೋ ಪ್ರಧಾನ ಹೆಂಗಾಗ್ತೀರಾ. पतित पावन तो मैं ही हूँ, मेरे साथ योग लगाओ. ಭಾರತ का ಪ್ರಾಚೀನ ರಾಜಯೋಗ ये है. ಪತಿತ ಪಾವನ ನಾನೇ ಆಗಿದೆ, ನನ್ನ ಜೊತೆ ಯೋಗವನ್ನು ಜೋಡಣೆ ಮಾಡಿ. ಭಾರತದ ಪ್ರಾಚೀನ ರಾಜಯೋಗ ಇದೇ ಆಗಿದೆ. आएंगे भी जरूर गृहस्थ मार्ग में, कैसे वंडरफुल रीति आते. ये पिता भी है तो माँ भी है, क्योंकि गोमुख चाहिए जिसमें अमृत निकले. ಪತಿತ ಪಾವನ ನಾನೇ ಆಗಿದ್ದೀನಿ, ನನ್ನ ಜೊತೆ ಯೋಗವನ್ನು ಜೋಡಣೆ ಮಾಡಿ. ಭಾರತದ ಪ್ರಾಚೀನ ರಾಜಯೋಗ ಇದೆ, ಬರುವುದು ಸಹ ಗೃಹಸ್ಥ ಮಾರ್ಗದಲ್ಲಿ. ಯಾವ ರೀತಿ ವಂಡರ್ಫುಲ್ ರೀತಿಯಲ್ಲಿ ಬರ್ತೀನಿ, ಈತ ತಂದೆನೂ ಆಗಿದ್ದಾರೆ, ತಾಯಿನೂ ಆಗಿದ್ದಾರೆ. ಯಾಕೆಂದರೆ ಗೋಮುಖ ಬೇಕಲ್ಲ, ಅದರಿಂದ ಅಮೃತ ಹೊರಬರುತ್ತೆ. तो ये माता पिता है, फिर माताओं को संभालने के लिए सरस्वती को हेड रखा है, उसको कहा जाता जगदंबा, ಕಾಳಿ ಮಾತಾ के. ಅಂದಮೇಲೆ ಇವರು ತಂದೆ ತಾಯಿನೂ ಆಗಿದ್ದಾರೆ. ಮಾತೆಯರನ್ನ ಸಂಭಾಲನೆ ಮಾಡೋಕ್ಕೋಸ್ಕರ ಸರಸ್ವತಿಯನ್ನ ಹೆಡ್ ಆಗಿ ಇಡಲಾಗಿದೆ. ಇವರಿಗೆ ಹೇಳಲಾಗತ್ತೆ ಜಗದಂಬೆ, ಕಾಳಿ ಮಾತಾ ಅಂತ ಹೇಳ್ಬೋದು. ऐसे काले कोई शरीर होते क्या, श्री कृष्ण को काला कर दिया क्योंकि काम चिता पर चढ़ काले बन गए. ಈ ರೀತಿ ಕಪ್ಪು ಶರೀರ ಯಾರ್ದಾದ್ರೂ ಇರುತ್ತಾ, ಶ್ರೀಕೃಷ್ಣನಿಗೆ ಕಪ್ಪಾಗಿ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ ಕಾಮಚಿತೆಯ ಮೇಲೆ ಕುತ್ಕೊಂಡು ಕಪ್ಪಾಗಿದ್ದಾರೆ. श्री कृष्ण ही सावरा फिर गोरा बनता, इन सब बातों को समझने के लिए टाइम चाहिए. ಶ್ರೀಕೃಷ್ಣನೇ ಕಪ್ಪಿಂದ ಬೆಳ್ಳಗೆ ಆಗ್ತಾರೆ, ಈ ಎಲ್ಲ ಮಾತುಗಳನ್ನು ತಿಳ್ಕೊಳಕ್ಕೋಸ್ಕರ ಸಮಯನೂ ಬೇಕು. कोटों में कोई कोई में भी कोई के बुद्धि में बैठा होगा, क्योंकि सभी में 5 विकार है. ಕೋಟೆಯಲ್ಲಿ ಕೆಲವರಲ್ಲೂ ಕೆಲವರ ಬುದ್ಧಿಯಲ್ಲಿ ಮಾತ್ರ ಕೂತಿರುತ್ತೆ. ಯಾಕೆಂದರೆ ಎಲ್ಲರಲ್ಲೂ 5 ವಿಕಾರ ಇದೆ. तुम ये बात सभा में भी समझा सकते हो, क्योंकि कोई को भी बोलने का हक है, ऐसा मौका लेना चाहिए. ತಾವು ಈ ಮಾತುಗಳನ್ನು ಸಭೆಯಲ್ಲೂ ತಿಳಿಸ್ಬೋದಾಗಿದೆ. ಯಾಕೆಂದರೆ ಯಾರಿಗೆ ಬೇಕಾದರೂ ಮಾತಾಡುವಂತಹ ಅಧಿಕಾರ ಇದೆ. ಇಂತಹ ಚಾನ್ಸ್ ಅನ್ನು ತಗೋಬೇಕಲ್ಲ. अफिशियल क्षमा में कोई बीच में प्रश्न आदि नहीं करते. नहीं सुनाए तो शांति से चले जाओ, आवाज ना करो. ಅಫಿಷಿಯಲ್ ಸಭೆಯಲ್ಲಿ ಪ್ರಶ್ನೆಗೆ ಉತ್ತರವನ್ನು ಮಾಡೋಕ್ಕಾಗಲ್ಲ. ಕೇಳಿಲ್ಲ ಅಂದರೆ ಶಾಂತಿಯಿಂದ ಒಟ್ಟೋಗಿ ಶಬ್ದವನ್ನು ಮಾಡಿ. ऐसे ऐसे बैठ समझाओ, अभी तो अपार दुख है, दुख के पहाड़ गिरने. ಈ ರೀತಿ ಕುತ್ಕೊಂಡು ತಿಳಿಸಿ, ಈಗ ಅಂತೂ ದುಃಖ ಇದೆ, ದುಃಖದ ಬೆಟ್ಟನೇ ಬೀಳಬೇಕಾಗಿದೆ. आप बाप को रचना को जानते हैं, तुम तो किसी का भी ऑक्युपेशन नहीं जानते. ನಾವು ತಂದೆಯನ್ನ ಮತ್ತು ರಚನೆಯನ್ನು ತಿಳ್ಕೊಂಡಿದ್ದೀವಿ, ತಮಗಂತೂ ಯಾರ ಕರ್ತವ್ಯನೂ ಗೊತ್ತಿಲ್ಲ. बाबा ने भारत को पैराडाइज कब और कैसे बनाया था, ये तुम नहीं जानते हो, आव तो समझाए. ಬಾಬಾ ಭಾರತವನ್ನ ಸ್ವರ್ಗವಾಗಿ ಯಾವಾಗ ಯಾವ ರೀತಿ ಮಾಡಿದ್ರು, ಇದು ತಮಗೆ ಗೊತ್ತಿಲ್ವಲ್ಲ, ಬನ್ನಿ ನಾವು ನಿಮಗೆ ತಿಳಿಸ್ತೀವಿ. 84 जन्म कैसे लेते, 7 दिन का कोर्स लो तो तुमको 21 जन्म के लिए पाप आत्मा से पुण्य आत्मा बना. 84 ಜನ್ಮ ಯಾವ ರೀತಿ ಪಡಿತೀರಾ,
7 ದಿನದ ಕೋರ್ಸನ್ನು ಪಡೀರಿ. ಆಗ ನಿಮಗೆ 21 ಜನ್ಮಕ್ಕೋಸ್ಕರ ಪಾಪಾತ್ಮರಿಂದ ಪುಣ್ಯಾತ್ಮ ಮಾಡಿಬಿಡ್ತೀವಿ. ಅಚ್ಚ मीठे मीठे सिखिलदे बच्चों प्रति माँ पिता बाप दादा का याद प्यार और गुड मॉर्निंग. रूहानी बाप के रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणೆಗೋಸ್ಕರ ಮುಖ್ಯ ಸಾರ. ಮೊದಲನೇದು, करम अकरम विकरम की गुह्य गति जो बाबा ने सुनाई वो बुद्धि में रख पाप आत्माओं से अब लेन देन नहीं कर. ಕರ್ಮ ಅಕರ್ಮ ವಿಕರ್ಮದ ಗುಹ್ಯಗತಿ ಏನು ಬಾಬಾ ತಿಳಿಸಿದ್ರು ಅದನ್ನು ಬುದ್ಧಿಯಲ್ಲಿ ಇಟ್ಕೊಂಡು ಪಾಪ ಆತ್ಮಗಳಿಂದ ಕೊಡೋದು ತಗೊಳೋದು ಮಾಡಕ್ಕೆ ಹೋಗ್ಬೇಡಿ. ಎರಡನೇದು, ಶ್ರೀಮತ್ ಪರ್ ಅಪನಾ ಬುದ್ಧಿಯೋಗ ಏಕ್ ಬಾಬಾ ಸೇ ಲಗಾನಾ ಹೈ. ಶ್ರೀಮತದಂತೆ ನಿಮ್ಮ ಬುದ್ಧಿಯೋಗವನ್ನು ಒಬ್ಬ ತಂದೆ ಜೊತೆ ಜೋಡಣೆ ಮಾಡಿ. सतो प्रधान बनने का पुरुषार्थ करना है. दुख धाम को सुख धाम बनाने के लिए पति से पावन बनने का पुरुषार्थ करना है. क्रिमिनल दृष्टि को बदलना है. सतो ಪ್ರಧಾನರಾಗುವ ಪುರುಷಾರ್ಥವನ್ನು ಮಾಡಬೇಕು. ದುಃಖಧಾಮವನ್ನು ಸುಖಧಾಮವಾಗಿ ಮಾಡುವಂತಹ, ಪತಿತರನ್ನು ಪಾವನರಾಗಿ ಮಾಡುವಂತಹ ಪುರುಷಾರ್ಥವನ್ನು ಮಾಡಬೇಕು. ವಿಕಾರಿ ದೃಷ್ಟಿಯನ್ನು ಪರಿವರ್ತನೆ ಮಾಡಬೇಕು. वरदान, नॉलेजफुल बन सर्व व्यर्थ के प्रश्नों को यज्ञ में स्वाहा करने वाले निर्विघ्न भव. ಜ್ಞಾನವಂತರಾಗಿ ಸರ್ವ ವ್ಯರ್ಥ ಪ್ರಶ್ನೆಗಳನ್ನು ಯಜ್ಞದಲ್ಲಿ ಸ್ವಾಹ ಮಾಡುವಂಥವರು ನಿರ್ವಿಘ್ನ ಭವ. जब कोई विघ्न आते तो क्या क्यों के अनेक प्रश्नों में चले जाते. ಪ್ರಶ್ನಚಿತ್ತ बनना ಅರ್ಥಾತ್ ಪರೇಶಾನ್ ಹೋನ. ಯಾವಾಗಾದರೂ ಏನಾದರೂ ವಿಘ್ನ ಬಂದಾಗ ಯಾಕೆ ಏನು ಅನ್ನುವ ಅನೇಕ ಪ್ರಶ್ನೆಗಳಲ್ಲಿ ಹೋಗ್ಬಿಡ್ತೀರ. ಪ್ರಶ್ನಚಿತ್ತರಾಗುವುದು ಅಂದರೆ ದುಃಖಿಗಳಾಗುವಂಥದ್ದು. नॉलेजफुल बन यज्ञ में सर्व व्यर्थ प्रश्नों को स्वाहा कर दो तो आपका भी टाइम बचेगा. ಜ್ಞಾನವಂತರಾಗಿ ಯಜ್ಞದಲ್ಲಿ ಸರ್ವ ವ್ಯರ್ಥ ಪ್ರಶ್ನೆಗಳನ್ನು ಸ್ವಾಹ ಮಾಡಬೇಡಿ, ಆಗ ನಿಮ್ಮ ಸಮಯನೂ ಮಿಕ್ಕತ್ತೆ. और दूसरों का भी टाइम बच जाएगा. इससे सहज ही निर्विघ्न बन जाएंगे. ನಂತರ ಇತರರ ಸಮಯನೂ ಮಿಕ್ಕೋಗತ್ತೆ. ಇದರಿಂದ ಸಹಜವಾಗಿ ನಿರ್ವಿಘ್ನರಾಗ್ತಾರೆ. निश्चय और विजय जन्मसिद्ध अधिकार है. इन शान में रहो तो कभी भी परेशान नहीं हो. ನಿಶ್ಚಯ ಮತ್ತು ವಿಜಯ ಜನ್ಮಸಿದ್ಧ ಅಧಿಕಾರ ಆಗಿದೆ. ಈ ಒಂದು ಗೌರವದಲ್ಲಿರಿ, ಆಗ ಎಂದೂ ಸಹ ಬೇಜಾರಾಗುವುದಿಲ್ಲ. ಸ್ಲೋಗನ್ ಆಗಿದೆ, सदा उत्साह में रहना और दूसरों को उत्साह दिलाना यही आपका ऑक्युपेशन है. ಸದಾ ಉತ್ಸಾಹದಲ್ಲಿ ಇರ್ತಾ ಇತರರಿಗೂ ಉತ್ಸಾಹವನ್ನು ಕೊಡುವಂಥದ್ದೇ ತಮ್ಮ ಒಂದು ಕರ್ತವ್ಯ ಆಗಿದೆ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು. ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ
ಕವಿದ ಕತ್ತಲೆಯು ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು ಅಂತರಂಗದಿ ಬೆಳಗಿಸು ಜ್ಯೋತಿಯ ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ ಯಾರು ನೀ ಎಲ್ಲಿಂದ ಬಂದೆ ಎಂಬ ಮರ್ಮವ ತಿಳಿನಿ ಆತ್ಮ ರಾಜಯೋಗದಿ ಅರಿ ನಿನ್ನ ತಂದೆಯ ರಾಜಯೋಗದಿ ಅರಿ ನಿನ್ನ ತಂದೆಯ ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ ಯೋಗದಿ ನಡೆದು ಪಡೆ ನಿನ್ನಾಸ್ತಿಯ ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು ಅಂತರಂಗದಿ ಬೆಳಗಿಸು ಜ್ಯೋತಿಯ ದೇಹದಿ ದೂರದ ಆತ್ಮನಿನಾಗು ತಂದೆಯ ಪ್ರೀತಿಯ ಕಂದನಿನಾಗು ದೇಹದಿ ದೂರದ ಆತ್ಮನಿನಾಗು ತಂದೆಯ ಪ್ರೀತಿಯ ಕಂದನಿನಾಗು ದಿವ್ಯ ಗುಣಗಳ ಧಾರಣೆ ಮಾಡು ನಿರಂತರ ಯೋಗಿಯು ನೀನಾಗು ದಿವ್ಯ ಗುಣಗಳ ಧಾರಣೆ ಮಾಡು ನಿರಂತರ ಯೋಗಿಯು ನೀನಾಗು ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು ಶಿವನ ಧ್ಯಾನವ ಮಾಡುತ್ತಿರು ನೀ ಬರುವುದು ಪುಣ್ಯದ ಮಂಗಳ ಬೆಳಕು ಅಂತರಂಗದಿ ಬೆಳಗಿಸು ಜ್ಯೋತಿಯ ಸರಿವುದು ದೂರ ಕವಿದ ಕತ್ತಲೆಯು ಅಂತರಂಗದಿ ಬೆಳಗಿಸು ಜ್ಯೋತಿಯ ಓಂ ಶಾಂತಿ ಓಂ ಶಾಂತಿ ಓಂ ಶಾಂತಿ परमपिता शिव परमात्मा परञ्ज्योति शिव परमात्मा परञ्ज्योति
परमात्मा ज्ञानसागरा परमात्मा ज्ञानसागरा परमात्मा शान्तिसागरा परमात्मा शान्तिसागरा परमात्मा परमपिता शिव परमात्मा परमपिता शिव परमात्मा परञ्ज्योति शिव परमात्मा परञ्ज्योति शिव परमात्मा ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಬಾಲಕ ನಾನು ಪಾಲಕ ನೀನು ಬಾಲಕ ನಾನು ಪಾಲಕ ನೀನು ಸದ್ಗುರು ಶಿಕ್ಷಕ ಬಾಬಾ ನೀನು ಮೂರು ಲೋಕಗಳ ಒಡೆಯನು ನೀನು ಮೂರು ಲೋಕಗಳ ಒಡೆಯನು ನೀನು ಪತಿತನು ನಾನು ಪಾವನ ನೀನು ಪತಿತನು ನಾನು ಪಾವನ ನೀನು ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ರಕ್ಷಕರಿಗೆಲ್ಲ ರಕ್ಷಕ ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ರಕ್ಷಕರಿಗೆಲ್ಲ ರಕ್ಷಕ ನೀನು ಸಖನು ನೀನು ಸಾಥಿಯು ನೀನು ಸಖನು ನೀನು ಸಾಥಿಯು ನೀನು ಜನನಿ ಜನಕ ಸಕಲವು ನೀನು ಜನನಿ ಜನಕ ಸಕಲವು ನೀನು ಬಂಧುವು ನೀನು ಸಿಂಧುವು ನೀನು ಬಂಧುವು ನೀನು ಸಿಂಧುವು ನೀನು ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ सकल संबंध संसार
ಸುಖಕರ ಶುಭಕರ ಬಾಬಾ ನೀನು ಸಕಲ ಸಂಬಂಧ ಸಂಸಾರ ನೀನು ಸುಖಕರ ಶುಭಕರ ಬಾಬಾ ನೀನು ಸಕಲ ಸಂಬಂಧ ಸಂಸಾರ ನೀನು ಸುಖಕರ ಶುಭಕರ ಬಾಬಾ ನೀನು ತಂದಿಹೆ ವರಗಳ ಮಾಲೆಯ ನೀನು ತಂದಿಹೆ ವರಗಳ ಮಾಲೆಯ ನೀನು ಮಂಗಳಕರ ವರದಾನಿಯು ನೀನು ಮಂಗಳಕರ ವರದಾನಿಯು ನೀನು ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಜ್ಞಾನ ಸಾಗರ ಪರಮಾತ್ಮ ಶಾಂತಿ ಸಾಗರ ಪರಮಾತ್ಮ ಪರಮಪಿತಾ ಶಿವ ಪರಮಾತ್ಮ ಪರಂಜ್ಯೋತಿ ಶಿವ ಪರಮಾತ್ಮ